ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3 ಜನನು ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ನಿಮ್ಗೆ ತುಂಬಾನೇ ಸರ್ಪ್ರೈಸ್ ಆಗುತ್ತೆ. ಆ ಪರ್ಸನ್ ನೀವಿನ ತುಂಬಾ ವರ್ಷದಿಂದ ನಮ್ಮಮ್ಮನ ಮೀಟ್ ಮಾಡ್ಬೇಕು ಅನ್ಕೊಂಡಿರೋದು. ಈ ವಿಷಯ ಮೊದ್ಲೇ ಗೊತ್ತಿದ್ರೆ ನಾನೇ ನಮ್ಮಮ್ಮನ ಮೀಟ್ ಮಾಡಿಸ್ತಿದ್ದೆ. ಆಗ ಏಲಿಯನ್ ಹೇಳ್ತಾನೆ, ನನ್ನಿಂದ ನಿನ್ಗೆ ಸಮಸ್ಯೆ ಆಗ್ಬಾರ್ದು ಅಂತ ಈ ವಿಷಯನ ಹೇಳಿಲ್ಲ, ಆದ್ರೆ ನನ್ನ ತಮ್ಮ ಮಾಡಿದ ಎಡವಟ್ಟಿಂದ ಈ ವಿಷಯ ನಿನ್ಗೆ ಗೊತ್ತಾಗೋ ಹಾಗಾಯ್ತು. ನಿಂಗೆ ಹೇಳ್ತಾಳೆ, ನೀವೇನು ಯೋಚನೆ ಮಾಡಬೇಡಿ, ಇವರಿಂದ ನನಗೆ ಎಷ್ಟೇ ಸಮಸ್ಯೆ ಆದ್ರೂ ಅದರಿಂದ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗ್ಬಾರ್ದು, ಇದು ನನ್ನ ಜವಾಬ್ದಾರಿ. ಆಗ ಹೇಮಿಯೋ ಹೇಳ್ತಾನೆ, ಯಾರಿಂದ ನಿನ್ಗೆ ಸಮಸ್ಯೆ ಆಗ್ತಿದೆ ಸ್ವಲ್ಪ ಯೋಚನೆ ಮಾಡು, ಯಾವಾಗ್ಲೂ ನೀನೇ ನನಗೆ ಪ್ರಾಬ್ಲಮ್ ಮಾಡ್ತಿರ್ತೀಯ. ಆಗ ಹೇಮಿಯೋಗೆ ಸೈಲೆಂಟ್ ಆಗಿ ನಿಂತ್ಕೊ ಅಂತ ಹೇಳ್ತಾನೆ. ಆಗ ಹೇಮಿಯೋ ಹೇಳ್ತಾನೆ, ಬ್ರದರ್ ಅವತ್ತು ವಿಲೇಜ್ ಹೋಗಿದ್ರಲ್ಲ, ಇವತ್ತು ಕೂಡ ಅಲ್ಲಿಗೆ ಹೋಗ್ತೀರಾ? ಆಗ ಏಲಿಯನ್ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಗ ರೋನಿಂಗ್ ಕೇಳ್ತಾಳೆ, ಏನ್ ವಿಷಯ? ಆಗ ಹೇಮಿಯೋ ಹೇಳ್ತಾನೆ, ನಿನಗೆ ನೆನ್ಪಿದ್ಯಾ ನಾವು ಮೊದಲನೇ ಸಾರಿ ಮೀಟ್ ಮಾಡಿದ ಜಾಗ, ನಿನ್ನಿಂದಾಗಿ ಆಂಗ್ರಿ ಡಕ್ಕು ನಾನು ಹಿಂದೆ ಬಿದ್ದಿತ್ತು. ಆಗ ರೋನಿಂಗ್ ಹೇಳ್ತಾಳೆ, ಹೌದು ನೆನ್ಪಿದೆ. ಆಗ ಹೇಮಿಯೋ ಹೇಳ್ತಾನೆ, ಅಲ್ಲಿ ಒಬ್ಬ ಮಾಸ್ಟರ್ ಇದ್ದಾರೆ, ಅವ್ರ ಹತ್ರ ಒಂದು ಕಲರ್ ಇದೆ, ಆ ಕಲರು ನಮ್ಮ ಅಣ್ಣನು ಬೇಕು, ಹಳೆ ಕಾಲದ್ದು ಪೇಂಟಿಂಗ್ ಇದೆ, ಅದನ್ನ ಸರಿ ಮಾಡಬೇಕು, ಆ ಕಲರು ಎಲ್ಲೂ ಕೂಡ ಸಿಗೋದಿಲ್ಲ. ಅಣ್ಣ ಆ ಮಾಸ್ಟರ್ ಹತ್ರ ಹೋದಾಗೆಲ್ಲ ಅವರು ಡೋರ್ನ ಓಪನ್ ಮಾಡೋದಿಲ್ಲ, ಬರೀ ಅಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ತಾ ಇರ್ತಾರೆ. ಆಗ ರೋನಿಂಗ್ ಹೇಳ್ತಾಳೆ, ನೀವ್ ಹೇಳ್ತಿರೋ ಮಾಸ್ಟರು ನನ್ನ ಅಂಕಲ್, ಅವ್ರ ಹೆಸರು ಅಂಕಲ್ ಯಾನ್ ಅಂತ, ಅವ್ರಿಗೂ ನಮ್ಮ ಫ್ಯಾಮಿಲಿಗೂ ತುಂಬಾನೇ ಕ್ಲೋಸ್ ರಿಲೇಶನ್ಶಿಪ್ ಇದೆ, ನಾನ್ ನಿಮ್ಮನ್ನ ಅವರಿಗೆ ಮೀಟ್ ಮಾಡಿಸ್ತೀನಿ. ಅವಳ ಮಾತು ಕೇಳಿ ಏಲಿಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಇದು ಸಾಧ್ಯನಾ, ಅವರಿಗೆ ನನ್ನನ್ನ ಮೀಟ್ ಮಾಡಿಸ್ತೀಯಾ? ಆಗ ರೋನಿಂಗ್ ಹೇಳ್ತಾಳೆ, ಖಂಡಿತ ಮೀಟ್ ಮಾಡಿಸ್ತೀನಿ, ಆದ್ರೆ ಇದಕ್ಕಾಗಿ ಹೇಮಿಯೋ ಒಂದ್ ಕೆಲಸ ಮಾಡಬೇಕು. ನಾನು ಅಂಕಲ್ಗೆ ಮೀಟ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಶೈನ್ ನ ನಿನ್ ಮಾತ್ನಲ್ಲೇ ಕಟ್ಟಾಕಿ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ, ಕ್ಯಾಂಪ್ ಇಂದ ಹೊರ್ಗಡೆ ಹೋಗೋ ಹಾಗಿಲ್ಲ, ಅದ್ರಿಂದ ನಾವು ಬಚ್ಚಿಟ್ಕೊಂಡು ಹೋಗ್ಬೇಕು. ನಾವು ಹೋಗೋದು ಏನಾದ್ರೂ ನನ್ನ ರೂಮ್ ಮೇಟ್ಗೆ ಗೊತ್ತಾದ್ರೆ ನನ್ ಮೇಲೆ ಮಾಸ್ಟರ್ಗೆ ಕಂಪ್ಲೇಂಟ್ ಮಾಡಬಹುದು. ಆಗ ಹೇಮಿಯೋ ಶೈನ್ ಪರವಾಗಿ ಮಾತಾಡ್ತಾನೆ, ಅವಳು ನಿಂತರ ಹುಡುಗಿಯಲ್ಲ, ಕಂಪ್ಲೇಂಟ್ ಮಾಡೋದಕ್ಕೆ ತುಂಬಾನೇ ಒಳ್ಳೆಯವಳು. ಆಗ ರೋನಿಂಗ್ ಹೇಳ್ತಾಳೆ, ಸರಿಯಾಗಿದ್ರೆ ಅವಳು ನನ್ನನ್ನ ಫಾಲೋ ಮಾಡ್ಕೊಂಡು ಹೊರಗಡೆ ಬಂದಾಗ ನೀನೇ ನೋಡು ಅವಳು ಯಾವ ರೀತಿ ಹುಡುಗಿ ಅಂತ. ನೀನ್ ಅವಳನ್ನ ತಡಿಲಿಲ್ಲ ಅಂದ್ರೆ ಪಕ್ಕ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ಆಗ ಹೇಮಿಯೋ ಹೇಳ್ತಾನೆ, ಶೈನ್ ಏನಾದ್ರೂ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ನಾನು ಅವಳನ್ನ ತಡಿತೀನಿ, ಆದ್ರೆ ನೀವು ಅಂಕಲ್ ಯಾನ್ನ ಮೀಟ್ ಮಾಡಿ. ಅವನ ಮಾತ್ಗೆ ಇಬ್ರು ಕೂಡ ಒಪ್ಕೋತಾರೆ. ನೆಕ್ಸ್ಟ್ ಡೇ ರೋನಿಂಗ್ ರೂಮಲ್ಲಿ ರೆಡಿ ಆಗ್ತಿರ್ಬೇಕಾದ್ರೆ ಶೈನ್ ಅದನ್ನ ನೋಟಿಸ್ ಮಾಡ್ತಾಳೆ. ರೋನಿಂಗ್ ರೂಮಿಂದ ಹೊರಗಡೆ ಬರ್ತಿದ್ದಾಗೆ ಶೈನ್ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ. ಅದನ್ನ ಹೇಮಿಯೋ ನೋಡಿ ಶೈನ್ ನ ತಡಿತಾನೆ, ಅವಳನ್ನ ಕೇಳ್ತಾನೆ, ನಾನು ಡ್ರಾಯಿಂಗ್ ಮಾಡಬೇಕು, ಪ್ಲೀಸ್ ನೀನು ನನಗಾಗಿ ಮಾಡೆಲ್ ಆಗ್ತೀಯಾ? ಶೈನ್ಗೆ ಹೇಮಿಯೋನ ಇಂಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ, ಅದರಿಂದ ಈಸಿಯಾಗಿ ಅವನಿಗೆ ಮಾಡೆಲ್ ಆಗೋದಿಕ್ಕೆ ಒಪ್ಕೋತಾಳೆ. ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಇದನ್ನ ಅಲ್ಲೇ ನಿಂತ್ಕೊಂಡು ಏಲಿಯನ್ ರೋನಿಂಗ್ ಇಬ್ರು ಕೂಡ ನೋಡ್ತಾರೆ. ಆಗ ಏಲಿಯನ್ ರೋನಿಂಗ್ ನ ಕೇಳ್ತಾನೆ, ನಿಜ ಹೇಳು, ನಿನ್ನ ಉದ್ದೇಶ ಶೈನ್ ನ ದೂರ ಇಡೋದಲ್ಲ, ಹೇಮಿಯೋನ ದೂರ ಇಡ್ಬೇಕು ಅನ್ನೋದು. ಅವ್ನ ಮಾತು ಕೇಳಿ ರೋನಿಂಗ್ ಬ್ಲಶ್ ಆಗ್ತಾಳೆ. ಹೇಮಿಯೋ ಇವರಿಬ್ರು ಮಧ್ಯ ಬರಬಾರ್ದು ಅಂತ ಈ ರೀತಿ ಪ್ಲಾನ್ ಮಾಡಿರ್ತಾಳೆ. ಏಲಿಯನ್ ಕೂಡ ಅವಳನ್ನ ನೋಡ್ತಾ ಸ್ಮೈಲ್ ಮಾಡ್ತಾನೆ. ಇಬ್ರು ಕೂಡ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋನಿಂಗ್ ಹೇಮಿಯೋ ಕೈನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ, ಆದ್ರೆ ಅವಳಿಗೆ ಮುಜುಗರ ಅನ್ಸುತ್ತೆ, ಅದರಿಂದ ಅವನ್ ಬಟ್ಟೆನ ಇಟ್ಕೋತಾಳೆ ಚಿಕ್ಕ ಮಕ್ಳು ತರ. ಅದನ್ನ ನೋಡಿ ಹೇಮಿಯೋಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಇಬ್ರು ಕೂಡ ಖುಷಿ ಖುಷಿಯಿಂದ ಮೇನ್ ಗೇಟ್ ಹತ್ರ ಬರ್ತಾರೆ. ಆಗ ಏಲಿಯನ್ ಹೇಳ್ತಾನೆ, ನಾನು ಸೀನಿಯರ್ ಆಗಿರೋದ್ರಿಂದ ಈಸಿಯಾಗಿ ನಾನು ಹೊರಗಡೆ ಹೋಗಬಹುದು, ಆದ್ರೆ ನೀನು ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ಬೇರೆ ದಾರಿ ಹುಡುಕ್ಬೇಕು. ಆಗ ರೋನಿಂಗ್ ಕಾಂಪೌಂಡ್ ಆರಿ ಹೊರಗಡೆ ಬರ್ತಾಳೆ. ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಶೈನ್ ಮಾಡೆಲ್ ಆಗಿ ಆಪಲ್ ನ ಇಟ್ಕೊಂಡು ಕೂತಿರ್ತಾಳೆ. ಆಗ ಹೇಮಿಯೋ ಹೇಳ್ತಾನೆ, ನಿನ್ನಷ್ಟು ಬ್ಯೂಟಿಫುಲ್ ಆಗಿರೋ ಮಾಡೆಲ್ ನನಗೆ ಇಲ್ಲಿವರೆಗೂ ಸಿಕ್ಕೇ ಇರ್ಲಿಲ್ಲ. ಅವನ್ ಮಾತ್ ಕೇಳಿ ಶೈನ್ಗೆ ತುಂಬಾನೇ ಖುಷಿ ಆಗುತ್ತೆ, ಸ್ಮೈಲ್ ಮಾಡ್ತಾಳೆ. ಹೇಮಿಯೋ ಸ್ಕೆಚ್ ಮಾಡೋದಕ್ಕೆ ಶುರು ಮಾಡ್ತಾನೆ, ತುಂಬಾನೇ ಸ್ಲೋ ಆಗಿ. ಈ ಸ್ಕೆಚ್ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ರೋನಿಂಗ್ ಏಲಿಯನ್ ಇಬ್ರು ಕೂಡ ವಾಪಸ್ ಬರಬೇಕು ಅಂತ. ಮತ್ತೊಂದ್ ಕಡೆ ರೋಲಿಂಗ್ ಏಲಿಯನ್ ಇಬ್ರು ಕೂಡ ಅಂಕಲ್ ಮನೆ ಹತ್ರ ಬರ್ತಾರೆ. ಏಲಿಯನ್ ಡೋರ್ನ ಲಾಕ್ ಮಾಡ್ತಾನೆ. ಅಂಕಲ್ ಡೋರ್ನ ಓಪನ್ ಮಾಡಿ ಏಲಿಯನ್ನ ನೋಡ್ತಾ ಹೇಳ್ತಾರೆ, ನಾನ್ ನಿನಗೆ ಹೇಳಿದ್ದೆ ಅಲ್ವಾ ಮತ್ತೆ ಬರ್ಬೇಡ ಅಂತ, ನಾನ್ ನಿನ್ನ ಒಳಗಡೆ ಕರ್ಕೊಳ್ಳೋದಿಲ್ಲ. ಆಗ ರೋನಿಂಗ್ ಅಂಕಲ್ಗೆ ಸರ್ಪ್ರೈಸ್ ಕೊಡ್ತಾಳೆ, ಇವ್ರನ್ನ ಒಳಗಡೆ ಕರ್ಕೊಳ್ಳೋದಿಲ್ಲ, ಆದ್ರೆ ನನ್ನನ್ನು ಕೂಡ ಒಳಗಡೆ ಕರ್ಕೊಳ್ಳೋದಿಲ್ವಾ? ಅಂಕಲ್ಗೆ ರೋಲಿಂಗ್ ನ ಏಲಿಯನ್ ಜೊತೆ ನೋಡಿ
ನೋಡಿ ಅವರಿಗೆ ಸರ್ಪ್ರೈಸ್ ಆಗುತ್ತೆ. ಮತ್ತೊಂದ್ ಕಡೆ ಶೈನ್ ಆಪಲ್ ಇಟ್ಕೊಂಡು ಕೂತಿರ್ತಾಳೆ. ಕೂತಿ ಅವಳಿಗೆ ತುಂಬಾನೇ ಸುಸ್ತಾಗಿರುತ್ತೆ. ಆದ್ರೆ ಏಮಿಯೋ ಅವಳ ಕಡೆ ನೋಡ್ತಾನೆ ಇರಲ್ಲ. ಅವ್ರ ಅಣ್ಣನ್ಗೆ ಮೆಸೇಜ್ ಮೇಲೆ ಮೆಸೇಜ್ ನ ಮಾಡ್ತಾನೆ ಇರ್ತಾನೆ, ಬೇಗ ಬನ್ನಿ ಅಂತ. ಮತ್ತೊಂದ್ ಕಡೆ ರೂನಿಂಗ್ ಅಂಕಲ್ ಯಾನ್ಗೆ ಗಿಫ್ಟ್ ಕೊಡ್ತಾಳೆ. ಅದನ್ನ ಅವ್ರ ಅಮ್ಮ ಕೊಟ್ಟಿರ್ತಾರೆ. ಅಂಕಲ್ ಯಾನ್ ಓಪನ್ ಮಾಡಿ ನೋಡ್ತಾರೆ, ಅದು ಗ್ಲಾಸಸ್ ಆಗಿರುತ್ತೆ. ಅದನ್ನ ನೋಡಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ರೂನಿಂಗ್ ಹೇಳ್ತಾಳೆ, ಇದನ್ನ ಅಮ್ಮ ಕೊಟ್ಟಿದ್ದು, ಕ್ಯಾಂಪ್ ಮುಗಿದ್ಮೇಲೆ ನಿಮ್ಗೆ ಕೊಡೋದಿಕ್ಕೆ ಹೇಳಿದ್ರು. ಆದ್ರೆ ನಾನು ಕ್ಯಾಂಪ್ ಮುಗಿಯೋದಿಕ್ಕಿಂತ ಮೊದಲು ನಿಮ್ಗೆ ನಿಮ್ ಗಿಫ್ಟ್ ನ ಕೊಡ್ಬೇಕು ಅಂತ ಬಂದೆ. ಆಗ ಅಂಕಲ್ ಹೇಳ್ತಾರೆ, ಈ ರೀತಿ ಡ್ರಾಮಾ ಮಾಡೋದನ್ನ ನಿಲ್ಸು, ನಾನು ಯಾವುದೇ ಕಾರಣಕ್ಕೂ ಆ ಕಲ್ಲರ್ನ ನಿನ್ ಫ್ರೆಂಡ್ಗೆ ಕೊಡೋದಿಲ್ಲ. ಆಗ ರೂನಿಂಗ್ ರೀಸನ್ ಕೇಳ್ತಾಳೆ, ಆದ್ರೆ ಅಂಕಲ್ ಹೇಳೋದಿಲ್ಲ. ಆಗ ಅವಳು ಅಂಕಲ್ಗೆ ಕ್ಯೂಟ್ ಆಗಿ ಭಯಪಡಿಸ್ತಾಳೆ. ಅಂಕಲ್, ನೀವು ನಮಗೆ ರೀಸನ್ ನ ಹೇಳಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ ನ ಕರ್ಕೊಂಡು ಡೈಲಿ ನಿಮ್ಮ ಹತ್ರ ಬರ್ತೀನಿ, ಅದರಿಂದ ನಿಮ್ಗೆ ಹಿಂಸೆ ಆಗುತ್ತೆ. ಆಗ ಅಂಕಲ್ಗೆ ಬೇರೆ ದಾರಿ ಇರೋದಿಲ್ಲ. ಅವರು ಹೇಳ್ತಾರೆ, ನಿಮ್ಗೆ ಆ ರೀಸನ್ ನ ತಿಳ್ಕೊಳ್ಳೋದಕ್ಕೆ ಇಷ್ಟು ಕ್ಯೂರಿಯಸ್ ಆಗಿದ್ದೀರಾ ಅಂದಮೇಲೆ ನಾನು ಅದನ್ನ ಹೇಳ್ತೀನಿ. ಈ ವಿಷಯ ಇವ್ರ ಅಮ್ಮನ ಕಂಪ್ನಿಗೆ ಸಂಬಂಧಪಟ್ಟದ್ದು. ಆಗ ಹೇಮಿಯೋ ಹೇಳ್ತಾನೆ, ಹಾಗಂದ್ರೆ ಏನು? ಆಗ ಅಂಕಲ್ ಬ್ಲೂ ಫೌಂಡೇಶನ್ ಬಗ್ಗೆ ಹೇಳ್ತಾರೆ. ಇಬ್ರು ಕೂಡ ಕ್ಯೂರಿಯಸ್ ಆಗಿ ಕೇಳಿಸ್ಕೊಂಡು ಕೂತಿರ್ತಾರೆ. ಮತ್ತೊಂದು ಕಡೆ ಶೈನ್ ತುಂಬಾನೇ ಸುಸ್ತಾಗಿರ್ತಾಳೆ. ಎಷ್ಟು ಸುಸ್ತಾಗಿರ್ತಾಳೆ ಅಂದ್ರೆ ಅವಳ ಕೈಲಿ ಕೂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲ್ಲ. ಈ ಸಾರಿ ಏಮಿಯೋ ಕೂಡ ಅದನ್ನ ನೋಟಿಸ್ ಮಾಡ್ತಾನೆ. ಅವಳಿಗೆ ಹೇಳ್ತಾನೆ, ಸಾರಿ, ನನ್ನಿಂದ ನಿನಗೆ ಪ್ರಾಬ್ಲಮ್ ಆಗ್ತಿದೆ, ನೀನು ರೆಸ್ಟ್ ಮಾಡು. ಆಗ ಅವಳು ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ನೀನು ನನ್ನ ಪೋರ್ಟ್ರೇಟ್ನ ಬಿಡಿಸ್ತಿದ್ಯಾ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಇಲ್ಲಿವರೆಗೂ ಯಾರು ಕೂಡ ನನ್ನ ಪೋರ್ಟ್ರೇಟ್ನ ಬಿಡಿಸೇ ಇಲ್ಲ. ಶೈನ್ ಅವಳ ಫೋಟೋನ ನೋಡ್ತಿದ್ದಾಗೆ ಅವಳಿಗೆ ತುಂಬಾನೇ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿರ್ತಾನೆ. ನಾನ್ ಸ್ಟಾಪ್ ಅವನನ್ನು ಹೊಗಳಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ವಾವ್, ಎಷ್ಟು ಚೆನ್ನಾಗಿ ನಾನು ಪೋರ್ಟ್ರೇಟ್ ಮಾಡಿದ್ಯಾ, ನಿನ್ನತ್ರ ತುಂಬಾ ಟ್ಯಾಲೆಂಟ್ ಇದೆ, ನೀನೊಳ್ಳೆ ಕಲೆಗಾರ. ಆಗ ಏಮಿಯೋ ಹೇಳ್ತಾನೆ, ಇದೆಲ್ಲ ಏನೂ ಇಲ್ಲ. ಆಗ ಶೈನ್ ಕೇಳ್ತಾಳೆ, ನೀನು ಈ ರೀತಿ ಸ್ಕೆಚ್ ನ ತುಂಬಾ ಚೆನ್ನಾಗಿ ಬಿಡಿಸ್ತೀಯ, ಆದ್ರೆ ಪೇಂಟಿಂಗ್ ನ ಯಾಕೆ ಚಾಯ್ಸ್ ಮಾಡ್ಕೊಂಡೆ? ಆಗ ಏಮಿಯೋ ಹೇಳ್ತಾನೆ, ನಮ್ಮ ಅಣ್ಣಂಗೆ ಪೇಂಟಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ, ಆದ್ರಿಂದ ಡ್ಯಾಡ್ ನನ್ನನ್ನ ಆರ್ಟ್ ತಗೊಳ್ಳೋದಕ್ಕೆ ಹೇಳಿದ್ರು. ಆಗ ಶೈನ್ ಹೇಳ್ತಾಳೆ, ನಮ್ಮಮ್ಮನ್ಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಇದನ್ನ ಚಾಯ್ಸ್ ಮಾಡಿದೆ, ಇದರಲ್ಲಿ ತುಂಬಾನೇ ಸ್ಕಾಲರ್ಶಿಪ್ ಸಿಗುತ್ತೆ. ನನಗೆ ಈ ಪೋರ್ಟ್ರೇಟ್ ತುಂಬಾನೇ ಇಷ್ಟ ಆಯ್ತು, ಆದ್ರೆ ಶ್ರೀಮಂತರಿಗೆ ಇದ್ಯಾವುದು ಲೆಕ್ಕನೇ ಇಲ್ಲ, ಅವರೇ ಖುದ್ದಾಗಿ ಅವ್ರ ಪೋರ್ಟ್ರೇಟ್ ನ ರೆಡಿ ಮಾಡಿಸ್ಕೋತಾರೆ. ಆಗ ಹೇಮಿಯೋ ಹೇಳ್ತಾನೆ, ಇದ್ರಲ್ಲಿ ಶ್ರೀಮಂತರು ಬಡವರು ಅಂತ ಏನೂ ಇಲ್ಲ, ಪ್ರತಿ ಒಬ್ರಿಗೂ ಎಲ್ಲಾ ವಸ್ತು ಮೇಲೂ ಹಕ್ಕಿರುತ್ತೆ. ಆಗ ಶೈನ್ ರೂನಿಂಗ್ ಬಗ್ಗೆ ಹೇಳ್ತಾಳೆ, ಆದ್ರೆ ಅವಳ ಹೆಸರನ್ನ ತಗೊಳ್ಳೋದಿಲ್ಲ. ನನ್ನ ಕ್ಲಾಸ್ ಅಲ್ಲಿ ಒಬ್ಬ ಹುಡುಗಿದ್ದಾಳೆ, ಅವರು ತುಂಬಾನೇ ಶ್ರೀಮಂತರು. ಅವ್ರ ಪೇರೆಂಟ್ಸ್ ಪ್ರತಿ ಬರ್ತ್ಡೇಗೂ ಒಂದೊಂದು ಪೋರ್ಟ್ರೇಟ್ ನ ಗಿಫ್ಟ್ ಮಾಡ್ತಾರೆ. ಅವಳು ವರ್ಷ ಪೂರ್ತಿ ಆ ಪೋರ್ಟ್ರೇಟ್ ನ ಇಟ್ಕೊಂಡು ನೋಡ್ತಿರ್ತಾಳೆ. ಮತ್ತೊಂದು ಬರ್ಡೇ ಬರ್ತಿದ್ದಾಗೆ ಆ ಪೋರ್ಟ್ರೇಟ್ ನ ಬಿಸಾಕಿ ಬೇರೆ ಗಿಫ್ಟ್ ನ ಇಟ್ಕೋತಾಳೆ. ಅವಳನ್ನ ನೋಡ್ತಿದ್ರೆ ನನಗೆ ತುಂಬಾನೇ ಜಲಸಿ ಆಗುತ್ತೆ, ಆದ್ರೆ ಈಗ ನನ್ನ ಹತ್ರ ಕೂಡ ಒಂದು ಪೋರ್ಟ್ರೇಟ್ ಇದೆ, ನಾನು ಕೂಡ ಇದನ್ನ ಯಾವಾಗ್ಲೂ ನೋಡ್ತಾ ಇರ್ತೀನಿ. ಅವಳ ಮಾತನ್ನ ಕೇಳ್ತಿದ್ದಾಗೆ ಏಮಿಯೋಗೆ ತುಂಬಾನೇ ಬೇಜಾರಾಗುತ್ತೆ. ಅವಳ ಕೈಲಿ ಇದ್ದ ಫೋಟೋನ ತಗೊಂಡು ಅರ್ದು ಬಿಸಾಕ್ಬಿಡ್ತಾನೆ. ಶೈನ್ಗೆ ಅದನ್ನ ನೋಡಿ ಗಾಬರಿ ಆಗುತ್ತೆ. ಕೇಳ್ತಾಳೆ, ಯಾಕೆ ಈ ರೀತಿ ಮಾಡ್ದೆ? ಆಗ ಏಮಿಯೋ ಹೇಳ್ತಾನೆ, ನಾನು ಇದಕ್ಕಿಂತ ಚೆನ್ನಾಗಿ ಪೋರ್ಟ್ರೇಟ್ ಮಾಡ್ಕೊಳ್ತೀನಿ, ನೀನು ಕಂಫರ್ಟಬಲ್ ಆಗಿ ಕೂತ್ಕೊ ಅಂತ ಹೇಳಿ ಅವಳನ್ನ ಕೂರಿಸಿ ಏಮಿಯೋ ಈ ಸಾರಿ ಪೂರ್ತಿ ಮನಸ್ಸಿಂದ ಅವಳ ಪೇಂಟಿಂಗ್ ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ಕ್ಯಾಟಿ ಅಲ್ಲೇ ಬಚ್ಚಿಟ್ಕೊಂಡು ನೋಡ್ತಾಳೆ. ಅವಳಿಗೆ ಶಾಕ್ ಆಗುತ್ತೆ, ಇವರಿಬ್ರು ಇಷ್ಟು ಗುಡ್ ಫ್ರೆಂಡ್ ಹೇಗಾದ್ರು? ಈ ವಿಷಯನ ರೂನಿಂಗ್ಗೆ ಹೇಳ್ಬೇಕು ಅಂತ ಫೋನ್ ಮಾಡ್ತಾಳೆ, ಆದ್ರೆ ಫೋನು ಕನೆಕ್ಟ್ ಆಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಚಾನ್ವಾ ಬರ್ತಾನೆ. ಅವನು ಹೇಳ್ತಾನೆ, ನಾನ್ ನಿನ್ಗೆ ಸರಿಯಾಗಿ ಸಾರಿ ಕೂಡ ಕೇಳಿಲ್ಲ, ನಾವಿಬ್ರು ಹೊರಗಡೆ ಮಾತಾಡೋದಿಕ್ಕೆ ಹೋಗೋಣ, ಬರ್ತೀಯಾ? ಖುಷಿಯಾಗಿ ಕ್ಯಾಟಿ ಕೂಡ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದು ಕಡೆ ಸೀನ್ ಅಂಕಲ್ ಯಾನ್ಗೆ ಶಿಫ್ಟ್ ಆಗುತ್ತೆ. ಅವರು ಬೇಜಾರ್ ಮಾಡ್ಕೊಂಡಿರೋದಕ್ಕೆ ರೀಸನ್ ನ ಹೇಳ್ತಾರೆ. ನನಗೆ ಸಂಬಂಧಪಟ್ಟ ವ್ಯಕ್ತಿನೆಲ್ಲ ನನ್ನಿಂದ ದೂರ ಮಾಡಿದ್ರು, ಅದರಿಂದ ನಾನು ಎಲ್ಲಾ ಕಲರ್ಸ್ ನ ಕೂಡ ಕಳ್ಕೋಬೇಕಾಗಿ ಬಂತು, ನನ್ ಹೃದಯ ಹೊಡೆದೋಯ್ತು. ಆಗ ರೋನಿಂಗ್ ಹೇಳ್ತಾಳೆ, ಅಂಕಲ್, ಇದ್ರಲ್ಲಿ ಏಲಿಯನ್ ಕಂಪ್ನಿದು ಯಾವುದೇ ತಪ್ಪಿಲ್ಲ, ಅವ್ರಿಗೆ ವರ್ಕರ್ಸ್ ನ ಹುಡ್ಕೋದು ಅವ್ರ ಕೆಲಸ ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಏಲಿಯನ್ಗೆ ಅಂಕಲ್ ಹಾರ್ಡ್ ವರ್ಕ್ ಬಗ್ಗೆ ಕೂಡ ಹೇಳ್ತಾಳೆ. ಅಂಕಲ್ ಯಾನ್ ಪೇಂಟಿಂಗ್ ನಲ್ಲಿ ಗೋಲ್ಡ್ ಕಲರ್ ನ ಯೂಸ್
ಯೂಸ್ ಮಾಡ್ತಾರೆ. ಅದನ್ನ ಮಾಡೋದಿಕ್ಕೆ ಅವರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅವರು ಗಾಳಿಲಿ ತೇಲ್ತಾ ಇರ್ತಾರೆ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡೋದಿಲ್ಲ. ನನಗೆ ಅರ್ಥ ಆಗುತ್ತೆ, ಅದರಿಂದ ಅವರು ಯಾರ ಜೊತೆಲೂ ಅಷ್ಟು ಈಸಿಯಾಗಿ ಡೀಲ್ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅಂಕಲ್ಗೆ ಮತ್ತೆ ಅರ್ಥ ಮಾಡಿಸೋದಿಕ್ಕೆ ಟ್ರೈ ಮಾಡ್ತಾಳೆ. ನೀವ್ ಯಾಕೆ ಮತ್ತೊಂದ್ ಸಾರಿ ಬ್ಲೂ ಫೌಂಡೇಶನ್ ಜೊತೆ ಕೈ ಜೋಡಿಸಬಾರ್ದು, ಅದು ಕೂಡ ಒಳ್ಳೆ ಕಂಪ್ನಿ, ಅವ್ರ ಜೊತೆ ನೀವು ಕೂಡ ಕೈ ಜೋಡಿಸಿದ್ರೆ ಇನ್ನು ಒಳ್ಳೊಳ್ಳೆ ಕಲರ್ಸ್ ನ ತಯಾರು ಮಾಡಬಹುದು. ಪರ್ಸನಲ್ ರೀಸನ್ ಇಂದ ಈ ಅವಕಾಶನ ಕಳ್ಕೋಬೇಡಿ. ಅಂಕಲ್ ಯಾನ್ ನಿಧಾನವಾಗಿ ಅವಳ ಮಾತನ್ನ ಅರ್ಥ ಮಾಡ್ಕೋತಾರೆ. ಆಗ ಅವರು ಹೇಳ್ತಾರೆ, ನಾನ್ ನಿನಗೆ ಕಲರ್ಸ್ ನ ಕೊಡ್ತೀನಿ ಅಂತ. ಅದನ್ನ ಕೇಳಿ ಅವರಿಬ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಒಂದು ಷರತ್ ಅಂತ ಹೇಳಿ ಒಳಗಡೆ ಹೋಗಿ ಒಂದು ವಸ್ತುನ ತಗೊಂಡ್ ಬಂದು ಇದನ್ನ ಏಲಿಯನ್ ಸರಿ ಮಾಡಿ ಅವನ್ ಟ್ಯಾಲೆಂಟ್ ನ ತೋರಿಸ್ಬೇಕು, ಆಗ ನಾನು ಅವನಿಗೆ ಬೇಕಾಗಿರೋ ಕಲರ್ಸ್ ನ ಕೊಡ್ತೀನಿ. ಅವ್ರ ಮಾತನ್ನ ಕೇಳಿ ಇಬ್ರಿಗೂ ಶಾಕ್ ಆಗುತ್ತೆ. ಆಮೇಲೆ ಒಪ್ಕೊಂಡು ಅಂಕಲ್ಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೊಂದು ಕಡೆ ಪೋರ್ಟ್ರೇಟ್ ಕಂಪ್ಲೀಟ್ ಆಗಿರುತ್ತೆ. ಈ ಸಾರಿ ಬಿಡಿಸಿರೋ ಪೋರ್ಟ್ರೇಟ್ ನ ನೋಡ್ತಾಳೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಏಮಿಯೋ ಪೂರ್ತಿ ಫೋಕಸ್ ನ ಇಟ್ಟು ಬಿಡಿಸಿರ್ತಾನೆ. ಶೈನ್ ಅವನಲ್ಲಿರೋ ಟ್ಯಾಲೆಂಟ್ ನ ನೋಡಿ ಮೆಚ್ಕೊಂಡು ಮಾತಾಡ್ತಿದ್ರೆ ಏಮಿಯೋ ಮಾತ್ರ ನಗ್ತಾ ಇರ್ತಾನೆ. ಶೈನ್ ಆ ಪೋರ್ಟ್ರೇಟ್ ನ ನೋಡಿ ತುಂಬಾನೇ ಖುಷಿಯಾಗಿ ಎಮೋಷನಲ್ ಆಗ್ತಾಳೆ. ಏಮಿಯೋ ಕೂಡ ಅವಳು ಖುಷಿಯಾಗಿರೋದನ್ನ ನೋಡಿ ಅವನು ಕೂಡ ಸ್ಮೈಲ್ ಮಾಡ್ತಾನೆ. ಮತ್ತೊಂದು ಕಡೆ ಏಲಿಯನ್ ರೂನಿಂಗ್ಗೆ ಹೇಳ್ತಾನೆ, ನೀನ್ ತುಂಬಾನೇ ಬುದ್ಧಿವಂತೆ, ಎಷ್ಟು ಈಸಿಯಾಗಿ ಅಂಕಲ್ನ ಒಪ್ಪಿಸ್ಬಿಟ್ಟೆ, ನನಗಂತೂ ಖುಷಿ ಆಗ್ತಿದೆ, ನಿನ್ನನ್ನು ನೋಡಿ ನಾನಂತೂ ಇಂಪ್ರೆಸ್ ಆದೆ. ಆಗ ರೂನಿಂಗ್ 1 ನಿಮಿಷ ಅಂತ ಹೇಳಿ ಫೋನ್ನ ತಗೊಂಡು ಅವನು ಹೇಳೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ರೂನಿಂಗ್ ಅವನು ಹೇಳೋದನ್ನ ಕೇಳಿಸ್ಕೊತಿರಲ್ಲ, ಅವನನ್ನ ನೋಡ್ತಾ ನಿಂತಿರ್ತಾಳೆ. ರಾತ್ರಿ ಕೂಡ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾನೆ. ಅಷ್ಟರಲ್ಲಿ ಕ್ಯಾಟಿಯಿಂದ ಕಾಲ್ ಬರುತ್ತೆ. ಕ್ಯಾಟಿಗೆ ಎಲ್ಲ ವಿಷಯನೂ ಹೇಳ್ತಾಳೆ, ಅವಳು ಯಾರ ಜೊತೆ ಇದ್ದಾಳೆ, ಎಲ್ಲಿದ್ದಾಳೆ ಅಂತ. ಹಿಂದೆಯಿಂದ ಏಮಿಯೋ ಶೈನ್ ಇಬ್ರು ಕೂಡ ಬರ್ತಾರೆ. ಆದ್ರೆ ಕ್ಯಾಟಿ ಅದನ್ನ ನೋಡೋದಿಲ್ಲ, ಬರೀ ಕೂಗಾಡ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾಳೆ. ನೀನು ಏಲಿಯನ್ ಜೊತೆ ಹೊರ್ಗಡೆ ಇದೀಯಾ, ಇಲ್ಲಿ ಏಮಿಯೋ ಶೈನ್ ಪೋರ್ಟ್ರೇಟ್ ನ ಬಿಡಿಸ್ತಾ ಇದ್ದಾನೆ, ಇದು ಕೂಡ ನಿಂದೆ ಪ್ಲಾನ್ ಅಲ್ವಾ, ಅವಳನ್ನ ಬ್ಯುಸಿ ಆಗಿಡೋದಿಕ್ಕೆ. ಇದನ್ನೆಲ್ಲ ಶೈನ್ ಕೇಳಿಸ್ಕೊಂಡು ಅವಳ ಮನಸ್ಸು ಹೊಡೆದೋಗುತ್ತೆ. ತುಂಬಾನೇ ಬೇಜಾರು ಮಾಡ್ಕೊತಾಳೆ. ಏಮಿಯೋಗೆ ತುಂಬಾನೇ ಮುಜುಗರ ಅನ್ಸುತ್ತೆ, ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಅರ್ಥ ಆಗೋದಿಲ್ಲ. ಕ್ಯಾಟಿ ಚಾನ್ಮ ಜೊತೆ ಅಲ್ಲಿಂದ ಹೋಗ್ತಿದ್ದಾಗೆ ಶೈನ್ಗೆ ಪೂರ್ತಿ ಸಿಚುವೇಶನ್ ಅರ್ಥ ಮಾಡಿಸ್ಬೇಕು ಅಂತ ನೋಡ್ತಾನೆ. ಅಷ್ಟರಲ್ಲಿ ಏಲಿಯನಿಂದ ಅವನಿಗೆ ಕಾಲ್ ಬರುತ್ತೆ, ನಾವು ಹೊರಗಡೆ ಇದ್ದೀವಿ, ರೂನಿಂಗ್ನ ಬಂದು ನಿನ್ ಜೊತೆ ಕರ್ಕೊಂಡೋಗು. ಆಗ ಶೈನ್ಗೆ ಅರ್ಥ ಆಗುತ್ತೆ, ಇವರು ನನ್ನನ್ನು ಮಂಗ ಮಾಡಿದ್ದಾರೆ ಅಂತ. ಅವಳಿಗೆ ತುಂಬ ಬೇಜಾರಾಗುತ್ತೆ. ಏಮಿಯೋ ಶೈನ್ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಹೇಳ್ತಾಳೆ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ರೂನಿಂಗ್ ಹಿಡಿಯೋದನ್ನ ನೀನು ಫಾಲೋ ಮಾಡಿದ್ಯಾ, ಅವ್ರ ಅಮ್ಮ ಟೀಚರು, ಅವಳು ಶ್ರೀಮಂತರ ಮನೆ ಮಗಳು ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮತ್ತೆ ಹಿಂದೆ ತಿರುಗಿ ಹೇಳ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ರೂನಿಂಗ್ ಹೊರ್ಗಡೆ ಹೋಗಿರೋದನ್ನ ಯಾರ ಕೈಲೂ ಹೇಳೋದಿಲ್ಲ ಅಂತ ಬೇಜಾರಾಗಿರೋ ಮನಸ್ಸಿಂದ ಅಲ್ಲಿಂದ ಹೊರಟೋಗ್ತಾಳೆ. ಏಮಿಯೋ ಅವನ ಮೇಲೆ ಅವನು ಕೋಪ ಮಾಡ್ಕೋತಾನೆ, ಶೈನ್ ಮನಸ್ಸಿಗೆ ಎಷ್ಟು ನೋವು ಮಾಡಿದೆ ಅಂತ. ಇಲ್ಲಿಗೆ ಪಾರ್ಟ್ 3 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.